ಎಲ್ರಿಗೂ ನಮಸ್ಕಾರ. ಏನು ಈ ದಿವಸ ಮಾನ್ಯ ಮುಖ್ಯಮಂತ್ರಿಗಳು ಅಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟ ಮೇಲೆ ಒಂದು ಪತ್ರಿಕಾಗೋಷ್ಠಿ ಮಾಡೋಣ ಅಂಥೇಳಿ ನಮ್ಮ ರಾಜ್ಯ ಅಹಿಂದ ನಾಯಕರಂಥ ವೆಂಕಟೇಶ್ ಗೌಡರು ಫೋನ್ ಮಾಡಿದಾಗ ಅದಕ್ಕೇನಪ್ಪ ಸಂತೋಷ ಮಾಡೋಣ ಅಂಥೇಳಿ ಬಂದೆ. ಏನು ಇವತ್ತು ದೇಶದಲ್ಲಿ ಒಂದು ಲೆಜೆಂಡ್ ಅನ್ನೋವಂಥ ಒಂದು ಹೆಸರಿಗೆ ಅವರು ಮತ್ತೊಂದು ಕಿರೀಟ ತಂದು ಕೊಟ್ಟಂಥವರು ಮಾನ್ಯ ಸಿದ್ದರಾಮಯ್ಯನವರು. ಯಾಕೆಂದರೆ ನಮ್ಮ ವೆಂಕಟೇಶ್ ಗೌಡರು ಹೇಳ್ದಂಗೆ ಗ್ರಾಮ ಪಂಚಾಯಿತಿ ಸದಸ್ಯನಿಂದ ಇಟ್ಕೊಂಡು ಪ್ರಧಾನಮಂತ್ರಿವರೆಗೂ ಅಧಿಕಾರಕ್ಕಾಗಿ ಇವತ್ತು ಏನು ಹೊಡೆದಾಟಗಳು, ಏನು ಒಂದು ಅಧಿಕಾರಕ್ಕೆ ಹೋಗಿ ಒಂದು ಗುದ್ದಾಟಗಳು, ಅಧಿಕಾರಕ್ಕೆ ಹೋಗಿ ಒಂದು ಆಸೆ ಪಡ್ತಾ ಇದ್ದಾರೆ. ಅಂಥ ಒಂದು ಸಂದರ್ಭದಲ್ಲಿ ಶಾಸಕಾಂಗ ಪಕ್ಷದಲ್ಲಿ ಏನು ಅವ್ರಿಗೆ ಒಂದು ಬಲ ಇತ್ತು, 90 ಜನ MLAಗಳು ನೀವೇ ಇರಬೇಕು, ನೀವು ಬಿಟ್ಟು ಹೋಗಬಾರ್ದು ಅಂತ ಹೇಳ್ಬಿಟ್ಟು ಕಣ್ಣೀರು ಹಾಕಿ ಮಂತ್ರಿಗಳು, ಇಡೀ ಕ್ಯಾಬಿನೆಟ್ ಮಂತ್ರಿಗಳು ಕಣ್ಣೀರು ಹಾಕಿದರೆ ಕೂಡ ಅಧಿಕಾರ ಶಾಶ್ವತ ಅಲ್ಲ, ಮಾತು ಅಂದರೆ ಈ ಒಂದು ಹಾಲು ಮತ್ತು ಕುರುಬ ಸಮಾಜದಲ್ಲಿ ನಾವು ಏನು ನಿಷ್ಠೆ ಅಂದರೆ, ನಿಷ್ಠೆಗೆ ಮತ್ತೊಂದು ಹೆಸರೇ ನಮ್ಮ ಸಂಗೊಳ್ಳಿ ರಾಯಣ್ಣ. ಏನು ಕಿತ್ತೂರು ರಾಣಿ ಚೆನ್ನಮ್ಮನಿಗೆ ಮಾತು ಕೊಟ್ಟು ಅವತ್ತು ಕೂಡ ಅವರು ಮಹಾರಾಜರಾಗ್ಬೋದಾಗಿತ್ತು, ಆದರೆ ರಾಣಿ ಚೆನ್ನಮ್ಮನಿಗೆ ಮಾತು ಕೊಟ್ಟರು. ಬ್ರಿಟಿಷ್ ವಿರುದ್ಧ ಪ್ರಾಣ ತ್ಯಾಗ ಮಾಡಿ ರಾಣಿ ಚೆನ್ನಮ್ಮ ಪ್ರಾಣ ಉಳಿಸಿದಂಥವರು ಸಂಗೊಳ್ಳಿ ರಾಯಣ್ಣ. ಆ ಒಂದು ವಂಶಕ್ಕೆ ಸೇರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ರಾಷ್ಟ್ರ ನಮ್ಮ ಸಮಾಜ ಇಲ್ಲೊಂದೇ ಅಲ್ಲ, ಇವತ್ತು ಏನು ಕಾಶಿ ದೇವಸ್ಥಾನ, ಕಾಶಿ ವಿಶ್ವನಾಥ ದೇವಸ್ಥಾನ, ಅಹಲ್ಯಾಬಾಯಿ ಹೋಳ್ಕರ್ ಇಲ್ಲದೆ ಹೋಗಿದ್ದರೆ ಅವತ್ತು ಕಾಶಿ ದೇವಸ್ಥಾನವೇ ಇರಲಿಲ್ಲ. ಅಂಥ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಮತ್ತು ಇದೊಂದು ನಮ್ಮ ಸಮಾಜದಲ್ಲಿ ಇದೊಂದು ಸಲ ತ್ಯಾಗ ಮಾಡೋದಲ್ಲ. ದೇವರಾಜ ಅರಸ್ ಮೊದಲು ಮಾನ್ಯ ಕೊಲ್ಲೂರು ಮಲ್ಲಪ್ಪನವರು ಮುಖ್ಯಮಂತ್ರಿಗಳಾಗಬೇಕಾಗಿತ್ತು. ದೇವರಾಜ ಅರಸ್ ಅವರೇ ಕರೆದು ನಿನ್ನ ಮುಖ್ಯಮಂತ್ರಿ ಮಾಡ್ತೀವಿ ಅಂದರೆ ಬೇಡ, ನನಗೆ ಬೇಕಾಗಿಲ್ಲ, ನನಗೆ ಬೇಡ ಅಂತೇಳಿ ಆ ಕಾಲದಲ್ಲೇ ತ್ಯಾಗ ಮಾಡಿದಂಥವ್ರು ಮಾನ್ಯ ಸಿದ್ದರಾಮಯ್ಯನವ್ರು. ಯಾಕೆಂದರೆ ಅವತ್ತು ಹೇಳ್ತಾಯಿದ್ರು ಅವ್ರು ಯಾವತ್ತೂ ಏನು ಹೈಕಮಾಂಡ್ ಸೂಚಿಸಿದ್ರೆ ನಾಳೆನೇ ರಾಜೀನಾಮೆ ಕೊಡ್ತೀವಿ ಅಂತ. ಅವರು ಸೂಚಿಸಿದ ತಕ್ಷಣ ಒಂದು ದಿವಸ ಕೂಡ ಡೆಲ್ಲಿಯಲ್ಲಿ ಇರಲಿಲ್ಲ. 4 ಗಂಟೆಗೆ ಅವರು ಸೂಚಿಸಿದ್ದು, ಸಾಯಂಕಾಲ 8 ಗಂಟೆ ಫ್ಲೈಟ್ ಬಂದು ಮಾನ್ಯ ದಿವಸನೇ ಪತ್ರಿಕಾಗೋಷ್ಠಿ ಕರೆದು ರಾಜೀನಾಮೆ ಕೊಟ್ಟರು. ಅಂಥ ಒಂದು ಧೀಮಂತ ವ್ಯಕ್ತಿ ನಮ್ಮ ಸಮಾಜದಲ್ಲಿ ಹುಟ್ಟಿ, ನಮ್ಮ ಸಮಾಜದಲ್ಲಿ ಮುಖ್ಯಮಂತ್ರಿಯಾಗಿ ಸಮಾಜಕ್ಕೆ ಒಂದು ಈ ದೇಶಕ್ಕೆ ಮತ್ತು ರಾಜ್ಯಕ್ಕೆ ಕೀರ್ತಿ ತಂದು ಕೊಟ್ಟಿದ್ದಲ್ಲದೆ ನಮ್ಮ ಸಮಾಜಕ್ಕೆ ಕೂಡ ಮಾದರಿಯಾಗಿ ಇಂಥವ್ರು ನಮ್ಮ ಸಮಾಜದಲ್ಲಿ ಇದ್ದಾರೆ. ಏಕೆಂದರೆ ಅವರನ್ನು ನಾವು ನಮ್ಮ ಸಮಾಜದವರು ಅಂತ ಹೇಳ್ಕೊಳ್ಳೋದಕ್ಕೆ ಭಾಳ ಹೆಮ್ಮೆ ಪಡ್ತೀವಿ. ಏಕೆಂದರೆ ತ್ಯಾಗ ಈ ನಮ್ಮ ಒಂದು ಸಮಾಜ ಹೆಂಗಿದೆಯಪ್ಪ ಅಂದರೆ ನುಡಿದಂತೆ ನಡೀತಿದೆ. ಯಾಕೆಂದರೆ ಈ ಉತ್ತರ ಕನ್ನಡದಲ್ಲಿ ಏನು ಮಾಡ್ತಾರೆ ಅಂದರೆ, ಯಾವುದೇ ಒಂದು ಸಮಾರಂಭ ಅಂದರೆ ಮನೆಯಲ್ಲಿ ಪೂಜೆ ಪುನಸ್ಕಾರ, ಒಂದು ಗೃಹಪ್ರವೇಶ, ಒಂದು ಮದುವೆ ಏನಾದ್ರೂ ನಮ್ಮವ್ರು ಹೋಗಿ ಬ್ರಾಹ್ಮಣರ ಮೊದಲು ನಮ್ಮವ್ರಿಗೆ ಪೂಜೆ ಮಾಡಿ ಬರಬೇಕು. ಅಂಥ ಒಂದು ಸಂಸ್ಕೃತಿ ನಮ್ಮಲ್ಲಿದೆ. ಇದು ಹಾಲು ಮತ್ತು ಸಂಸ್ಕೃತಿ ಎಂಥದ್ದು ಅಂದರೆ ಅದು ಭಾಳ ವೈಭವಪೂತವಾದಂಥ ಸಂಸ್ಕೃತಿ. ಆದ್ದರಿಂದ ಇಂಥ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯನವರು ಈ ಒಂದು ಸಮಾಜಕ್ಕೆ ಕೀರ್ತಿ ತಂದು ಕೊಟ್ಟಿದ್ದಾರೆ. ನಾನು ಪಕ್ಷಾತೀತವಾಗಿ ಹೇಳ್ತಾ ಇದ್ದೇನೆ. ಯಾಕೆಂದರೆ ಎಲ್ಲ ಪಕ್ಷದಲ್ಲಿ ಇದ್ದಾರೆ ತ್ಯಾಗ ಮಾಡೋರು, ನ್ಯಾಯ ಮಾಡೋರು, ಆದರೆ ನಮ್ಮ ಸಮಾಜದಲ್ಲಿ ಇಂಥವರು ಹುಟ್ಟಿದ್ದೊಂದು ನಮಗೆ ದೇಶದಲ್ಲೇ ಸುಮಾರು ಎಲ್ಲ ರಾಜ್ಯಗಳಲ್ಲೂ ನಮ್ಮ ಸಮಾಜ ಇದ್ದರೆ ಕೂಡ ಪ್ರತಿಯೊಬ್ಬರೂ ಸಿದ್ದರಾಮಯ್ಯನವರು ಅಂದರೆ ಅವರೊಂದು ಯಜಮಾನರು. ಅವರು ಈ ಸಮಾಜಕ್ಕೆ ಒಂದು ಅನೇಕವಾದಂಥ ಕೊಡುಗೆಗಳು ಕೊಟ್ಟಿದ್ದಾರೆ. ಮತ್ತು ನಾನು ಹೇಳೋದೇನೆಂದರೆ, ಅವರು ಒಂದು ಆಸೆ ಇತ್ತು, ಏನಪ್ಪ ಅಂದರೆ ಜನಗಣತಿ ಮಾಡಿ ಈ ಒಂದು ಹಿಂದುಳಿದ ವರ್ಗಗಳಿಗೆ ಏನು ಮಾಡಬೇಕು ಅನ್ನೋವಂಥ ಭಾಳ ದೊಡ್ಡ ಆಸೆ ಇಟ್ಕೊಂಡಿದ್ರು. ಅದಕ್ಕೆ ಅದು ಪಾಪ ಜಾರಿ ಮಾಡೋದಕ್ಕೆ ಅವಕಾಶ ಇರಲಿಲ್ಲ. ಆದ್ರೂ ಲಾಸ್ಟ್ ಮೂಮೆಂಟಲ್ಲಿ ಅದನ್ನು ಆ ಜನಗಣತಿಯನ್ನು ಸ್ವೀಕಾರ ಮಾಡಿದ್ದಾರೆ. ಮುಂದೆ ಬರ್ತಕ್ಕಂಥ ಸರ್ಕಾರ, ಮಾನ್ಯ DK ಶಿವಕುಮಾರ್ ಅವರ ಸರ್ಕಾರ ಆ ಒಂದು ಜನಗಣತಿಯನ್ನು ಜಾರಿಗೊಳಿಸಿದರೆ ಅವರು ಸಿದ್ದರಾಮಯ್ಯನ ಕೊಡ್ತಕ್ಕಂಥ ದೊಡ್ಡ ಗೌರವ ಮತ್ತು ಈ ನಮ್ಮ ಒಂದು ಹಿಂದುಳಿದ ವರ್ಗಗಳಿಗೆ ಕೊಡ್ತಕ್ಕಂಥ ದೊಡ್ಡ ಕೊಡುಗೆ ಆಗುತ್ತೆ ಅನ್ನೋಂಥ ಈ ಅವ್ರನ್ನ ಅದನ್ನು ಜಾರಿ ಮಾಡುವ ಒತ್ತಾಯ ಮಾಡ್ತಾ ನಾನು ತಮ್ಮೆಲ್ಲರಿಗೂ ಈ ಒಂದು ಸಮಾರಂಭಕ್ಕೆ ಆಗಮಿಸೋದಕ್ಕೆ ಒಂದೆರಡು ಮಾತು ಹೇಳಿ ಮುಗಿಸ್ತಾ ಇದ್ದೀನಿ. ಸಿದ್ದರಾಮಣ್ಣವರು ಒಳ್ಳೆಯ ಆಡಳಿತ ಕೊಟ್ಟಿದ್ದಾರೆ. ಅದು ಅಲ್ದಿರ ನಮ್ಮ ಸಮಾಜಕ್ಕೆ ಒಳ್ಳೆಯ ಹೆಸರನ್ನು ತಂದು ಕೊಟ್ಟಿದ್ದಾರೆ. ಅದರಲ್ಲಿ ಎರಡನೇ ಮಾತಿಲ್ಲ. ಇವತ್ತು ನಡೆದಂತೆ ನುಡಿದವರು ಈ ಸಮಾಜ ಅನ್ನೋದನ್ನು ಸಾಬೀತುಪಡಿಸಿದ್ದಾರೆ.
ಆದ್ದರಿಂದ ನಾವು ಸಿದ್ದರಾಮಣ್ಣವ್ರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಅದು ಅಲ್ದಿರ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಪದಗ್ರಹಣ ಮಾಡ್ತಾಯಿದ್ದಾರೆ. ಅವ್ರಿಗೂ ನಾವು ಸ್ವಾಗತ ಬಯಸ್ತಾ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀವಿ. ಅವರು ಸಿದ್ದರಾಮಣ್ಣಂಗೆ ಒಳ್ಳೆಯ ಆಡಳಿತ ಕೊಟ್ಟು ಬಡವರ ಪರವಾಗಿ ಕೆಲಸ ಮಾಡಲಿ ಅಂತ ನಾವು ಕೋರ್ಕೊಳ್ತಾ ಇದ್ದೀವಿ. ಇಷ್ಟು ಮಾತಾಡಿದ್ದಕ್ಕೆ ನನಗೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಈ ದಿವಸ ಏನು ಸಿದ್ದರಾಮಣ್ಣ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅದರ ಬಗ್ಗೆ ತಾವು ಕೆಲವು ಪ್ರಶ್ನೆಗಳನ್ನು ಕೇಳಿದ್ದೀರಿ. ಅದರ ಬಗ್ಗೆ ನನ್ನ ವೈಯಕ್ತಿಕವಾಗಿ ಅವರು 1978ರಲ್ಲಿ ರಾಜಕೀಯಕ್ಕೆ ಪ್ರವೇಶ ಮಾಡಿ 1983ರಲ್ಲಿ ಲೋಕಶಕ್ತಿಯಿಂದ ವಿಧಾನಸೌಧಕ್ಕೆ ಪ್ರವೇಶ ಮಾಡಿದರು. ಪ್ರವೇಶ ಮಾಡಿದರೆ ಮೊಟ್ಟ ಮೊದಲಿಗೆ ರಾಮಕೃಷ್ಣ ಹೆಗಡೆಯವರು ಕಾವಲು ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಿ, ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಿ, ನಂತರ ಮತ್ತು ಪಶು ಸಂಗೋಪನೆ ಮಂತ್ರಿನೂ ಸಹ ಮಾಡಿದರು. ಅದೇ ರೀತಿ ಅವರ ಜರ್ನಿ ಆವತ್ತಿಂದ ಪ್ರಾರಂಭವಾಗಿ 1994ರಲ್ಲಿ ಮಂತ್ರಿನೂ ಆದರು. ತದನಂತರ 2004ರಲ್ಲಿ ಸಹ 2ನೇ ಬಾರಿಗೆ ಉಪಮುಖ್ಯಮಂತ್ರಿ ಸಹ ಆದರು. ತಮ್ಮ ವೈಯಕ್ತಿಕ ಕಾರಣಗಳಿಂದ 2006ರಲ್ಲಿ JDS ಪಕ್ಷವನ್ನು ತೊರೆದು ಕಾಂಗ್ರೆಸ್ ಸೇರಿದ ಬೈ ಎಲೆಕ್ಷನಲ್ಲಿ ಎಂಟೈರ್ ಕಾಂಗ್ರೆಸ್ ಇದು ಏನು JDS ಮತ್ತು BJP ಗೌರ್ಮೆಂಟ್ ನಿಂತ್ಕೊಂಡು ಅವ್ರನ್ನ ಸೋಲಿಸಬೇಕು ಅಂತ ಪ್ರಯತ್ನ ಮಾಡಿದರು. ಕಡಿಮೆ ಅಂತರಗಳಿಂದ ಜಯಶಾಲಿಯಾಗಿ ವಿರೋಧ ಪಕ್ಷ ನಾಯಕರು ಸಹ ಆದರು. ಅಲ್ಲಿಂದ ಅವ್ರ ಜರ್ನಿ ಮತ್ತಷ್ಟು ಬೆಳೀತು. 2008ರಲ್ಲಿ ಅವರು ವಿರೋಧ ಪಕ್ಷ ಮಾಡಿದ ಮಾನ್ಯ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರಿಗೆ ಅವರು ಇದನ್ನು ನೋಡಿ ಅವರು 2008ರಲ್ಲಿ ವಿರೋಧ ಪಕ್ಷ ನಾಯಕರನ್ನಾಗಿ ಮಾಡಿದರು. ತದನಂತರ 2013ರಲ್ಲಿ ಕಾಂಗ್ರೆಸ್ ಬಹುಮತ ಪಡೆದ ನಂತರ ಎಲ್ಲ ನಾಯಕರನ್ನು ಒಂದುಗೂಡಿಸಿ ಅವ್ರನ್ನ ಮೊಟ್ಟ ಮೊದಲನೇದಾಗಿ ಮುಖ್ಯಮಂತ್ರಿ ಸಹ ಮಾಡಿದರು. ಮುಖ್ಯಮಂತ್ರಿ ಮಾಡಿದ ಮೇಲೆ 5 ವರ್ಷಗಳ ಶಾಶ್ವತ ಮುಖ್ಯಮಂತ್ರಿಯಾಗಿ 2018ರಲ್ಲಿ 2018ವರೆಗೂ ಮುಖ್ಯಮಂತ್ರಿ ಸಹ ಆಗಿದ್ದರು. ಅವರು ಮತ್ತೆ 2023ರಲ್ಲಿ ಪಕ್ಷವು ಇಬ್ಬರೂ ಸಹ DK ಶಿವಕುಮಾರ್ ಸಾಹೇಬರು ಮತ್ತು ಸಿದ್ದರಾಮಯ್ಯ ಸಾಹೇಬರು ಜೋಡತ್ತುಗಳಾಗಿ ಕೆಲಸ ಮಾಡಿ 2ನೇ ಬಾರಿಗೆ ಮುಖ್ಯಮಂತ್ರಿ ಆದಾಗ ಅವರ ಮಧ್ಯೆ ಏನು ಹೊಂದಾಣಿಕೆ ಆಗಿತ್ತೋ ಸಾಮಾಜಿಕ ದೃಷ್ಟಿಯಿಂದ ಏನು ಇವರು 3 ವರ್ಷ ಮಾಡಿದ್ರು ಅವರು ಸಹ 2 ವರ್ಷ ಮಾಡಲಿ ಅನ್ನೋ ಉದ್ದೇಶದಿಂದ ಅದೇ ರೀತಿಯಾಗಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಹಾಗೂ ಮಲ್ಲಿಕಾರ್ಜುನ ಸಾಹೇಬರಿಗೆ ಕೊಟ್ಟ ಮಾತಿನಂತೆ 2026ರಲ್ಲಿ ಮೊನ್ನೆ ಮೇ 28ರಂದು ರಾಜೀನಾಮೆ ಕೊಟ್ಟಿದ್ದಾರೆ. ಅವರು ಸಮಾಜ ನಾಯಕರು ಹೌದು, ಜನನಾಯಕರು ಹೌದು ಮತ್ತು ಅಹಿಂದ ನಾಯಕರು ಹೌದು. ಅವರು ಏನು ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ನಮಗೆಲ್ಲ ತೃಪ್ತಿ ತಂದಿದೆ. ಅವರೊಬ್ಬ ಮಾತಿನಂತೆ ನಡೆದುಕೊಂಡಿದ್ದಾರೆ. ಅವರು ಅದೇ ರೀತಿಯಾಗಿ ಅವರು ಮಾತಿಗೆ ತಪ್ಪದೆ ವಚನ ಭ್ರಷ್ಟರಾಗದೆ ಅವರು ಏನು ಮಾತು ಕೊಟ್ಟಿದ್ದಾರೆ ರಾಹುಲ್ ಗಾಂಧಿಯವರಿಗೆ ಆ ಪ್ರಕಾರ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ನಮಗೆಲ್ಲ ತೃಪ್ತಿ ತಂದಿದೆ, ತುಂಬ ಗೌರವ ಸಹ ತಂದಿದೆ.